ಒಂದು ನಿಮಿಷ ಜೀವ ಹೋದಂಗಿತ್ತು. ಯಾಕಿಂತ ಕೆಟ್ಟ ಕನ್ಸು ಬಿತ್ತು ನನಗೆ. ನಾಳೆ ಪಂಚಮಿ ನೋಡೋಕೆ ಬರ್ತಿರೋ ಹುಡುಗನಪ್ಪ ನನಗೆ ಕಾಲ್ ಮಾಡೋದಂತೆ. ನಾನು ಕಿಡ್ನಾಪ್ ಮಾಡಿ ಮದುವೆ ಆಗಿರೋ ವಿಷಯಕ್ಕೆ ನಮ್ಮ ಸಂಬಂಧನೇ ಬೇಡ ಅನ್ನೋದಂತೆ. ಸುಮ್ಮನೆ ಮಾತು ನಿಲ್ಲಿಸಿ ಗಾಡಿ ಹತ್ತು, ನಿನ್ನ ವಿಚಾರಿಸ್ಬೇಕು. ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ನನ್ನನ್ನು ಯಾಕೆ ಸರ್ ವಿಚಾರಿಸ್ಬೇಕು ನೀವು? ನೀನು ಕಳಬಟ್ಟಿ ಸಾಗಣೆ ಮಾಡ್ತಿದ್ಯಾ ಅಂತ ಇನ್ಫಾರ್ಮೇಶನ್ ಬಂದಿದೆ. ಸೊ ವಿತ್ ವಾರೆಂಟ್ ಬಂದಿದೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ನೀನಾಗೆ ಬಂದು ಗಾಡಿ ಹತ್ತಿದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಸೀನೆಲ್ಲ ಬೇಡ ಅಂದ್ರೆ ಬಾಯಿ ಮುಚ್ಕೊಂಡು ಗಾಡಿ ಹತ್ತು. ಸರ್ 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 ದಯವಿಟ್ಟು ನನ್ನ ಮಗನ ಕರ್ಕೊಂಡು ಹೋಗ್ಬೇಡಿ. ನಿಮ್ ಕೈ ಮುಗಿತೇನೆ. ನನ್ನ ಮಗ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನೀವು ಇನ್ನೊಂದ್ಸಲ ಪರೀಕ್ಷೆ ಮಾಡಿ ನೋಡಿ. ಇಟ್ಸ್ ಎ ಸೀರಿಯಸ್ ಕ್ರೈಮ್ ಆ್ಯಂಡ್ ನಾನು ನನ್ನ ಡ್ಯೂಟಿ ವಿಷಯದಲ್ಲಿ ತುಂಬಾನೇ ಸ್ಟ್ರಿಕ್ಟು. ನನ್ನ ಫ್ರೆಂಡ್ನ ಮದುವೆ ಆಗಿರೋನಾದರೂ ಅಷ್ಟೇ ಅಥವಾ ಇನ್ಯಾರೇ ಆದರೂ ಅಷ್ಟೇ, ಐ ವಿಲ್ ಡೂ ಮೈ ಡ್ಯೂಟಿ. ಸರ್, ನಿಮ್ ದಮ್ಮಯ್ಯ ಅಂತೀನಿ. ನನ್ನ ಮಗ ಅಂತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸರ್ ಸರ್ ನಿಮ್ ಫೋನ್ ಬಡ್ಕತಿರದೆ ನನ್ನ ಬಗ್ಗೆ ಮಾತಾಡೋದು. ಎತ್ತಿ ಸರ್ ಫೋನು. ಹಲೋ ಸರ್. ಎಲ್ಲಿದ್ದೀರಾ ಭರತ್? ಸರ್, ನನ್ನ ಜೂರಿಸ್ಟಿಕ್ಷನ್ಲಿ ಒಬ್ಬ ಕಳಬಟ್ಟಿ ಮಾರೋನಿದ್ದಾನೆ ಸರ್, ಮಹಾದೇವ್ ಅಂತ. ನಾನು ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಏನ್ರಿ ಮಾತಾಡ್ತಾ ಇದ್ದೀರಾ? ಮಹದೇವ್ ಬಗ್ಗೆ ನಾನು ಕೇಳಿದ್ದೀನಿ. ಆ ವ್ಯಕ್ತಿ ಕಳ್ಬಟ್ಟಿ ಸಾಗಣೆ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದೆಯೇನ್ರಿ? ಸರ್, ಈಗಾಗಲೇ ಕ್ರಿಮಿನಲ್ ಕೇಸ್ ಇರೋ ಮನುಷ್ಯ ಸರ್ ಅವನು. ಸುಮಾರು ಗಾಡಿಗಳನ್ನ ಇಟ್ಕೊಂಡು ಅನುಮಾನಾಸ್ಪದವಾಗಿ ಏನೇನೋ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಸ್ಟೇಷನ್ಗೆ ಬಂದು ಮೀಟ್ ಮಾಡು ಅಂತ ಹೇಳಿದ್ರೆ ತುಂಬಾನೇ ತಲಾಟೆ ಮಾಡ್ದ. ಅದಕ್ಕೆ ಅವನ ಗಾಡಿಗಳನ್ನೆಲ್ಲ ಸೀಸ್ ಮಾಡಿ ಅರೆಸ್ಟ್ ವಾರೆಂಟ್ ತಗೊಂಡು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಸರ್. ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಸ್ಟೇಷನ್ಗೆ ಬರಲಿಲ್ಲ ಅಂತ ವಾರೆಂಟ್ ತಗೊಂಡು ಮನೆವರೆಗೂ ಹೋಗಿದ್ದೀರಾ? ಇದು ನಿಮ್ಗೆ ಅತಿ ಅನ್ನಿಸ್ತಾ ಇಲ್ವಾ? ಆ ವ್ಯಕ್ತಿ ಮೇಲೆ ಏನಾದ್ರೂ ಪರ್ಸನಲ್ ಗ್ರಜ್ ಇದೆಯಾ ಹೆಂಗೆ? ಸರ್, ಹಾಗೇನೂ ಇಲ್ಲ ಸರ್. ವಿ ಆರ್ ಪೊಲೀಸ್, ಕಾನೂನು ಕಾಪಾಡೋರು. ನಮ್ಗೆ ಆಟಿಟ್ಯೂಡ್ ತೋರಿಸಿದ್ರೆ ಹೇಗ್ ಸುಮ್ಮನಿರೋದು ಸರ್? ಪೊಲೀಸ್ ಆಗ್ಬಿಟ್ರೆ ಹೇಗ್ ಬೇಕಾದ್ರೂ ಆಡ್ಬೋದು ಅನ್ಕೊಂಡಿದ್ದೀರೇನ್ರಿ? ನಾನು ಎನ್ಕ್ವೈರಿ ಎಲ್ಲ ಮಾಡಿನೇ ನಿಮಗೆ ಫೋನ್ ಮಾಡಿರೋದು. ನಿಮ್ಮ ಈಗೋಗೆ ಚಾಲೆಂಜ್ ಮಾಡಿದ್ರು ಅಂತ ನಿಮ್ಮ ಅಧಿಕಾರನ ಬಳಸ್ಕೊಳ್ಳೋ ಆಗಿಲ್ಲ ನೀವು. ಈಗಲೇ ಅವ್ರ ಲಾರಿ ಎಲ್ಲ ರಿಲೀಸ್ ಮಾಡಿ ಈಗಲೇ ವಾಪಸ್ ಬನ್ನಿ. ಸರ್, ಒಂದ್ ನಿಮಿಷ ನನ್ನ ಮಾತು ಕೇಳಿ. ನಾನು ಹೇಳಿದ್ದು ಅರ್ಥ ಆಗಿಲ್ವೇನ್ರಿ? ಮಹದೇವ್ ಅವರು ಸುತ್ತಮುತ್ತಳ್ಳಿಲಿ ತುಂಬಾ ರೆಪ್ಯುಟೇಷನ್ ಇರೋ ವ್ಯಕ್ತಿ. ಇವತ್ತು ನೀವು ಸುಮ್ಮನೆ ಅರೆಸ್ಟ್ ಮಾಡಕ್ ಹೋಗಿರೋದು. ಜಾಸ್ತಿ ಮಾತಾಡದೆ ಈಗಲೇ ಆ ಜಾಗ ಖಾಲಿ ಮಾಡಿ ಬನ್ನಿ.
ಇನ್ನೊಂದ್ಸಲ ಈ ತರ ನಿಮ್ಮ ಅಧಿಕಾರನ ನಿಮ್ಮ ಈಗೋ ಸ್ಯಾಟಿಸ್ಫೈ ಮಾಡೋದಕ್ಕೆ ಬಳಸ್ಕೊಂಡ್ರೆ ನಾನ್ ಸುಮ್ಮನೆ ಇರಲ್ಲ. ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಸರಿ. ಏನ್ ಸರ್, SP ಸಾಹೇಬ್ರು ಫೋನ್ ಮಾಡಿದ್ರಾ? ನನ್ನ ಗಾಡಿನೆಲ್ಲ ಬಿಟ್ಟು ಕಳ್ಸು ಅಂತ ಹೇಳಿದ್ರಾ? ನಾನು ಅವತ್ತೇ ನಿಮ್ಗೆ ಹೇಳಿದೆ ಸರ್, ನಾನು ಸ್ಟೇಷನ್ಗೆ ಬರ್ದೆ ನಮ್ಮ ಗಾಡಿಗಳನ್ನ ಹೆಂಗ್ ಬಿಡಿಸ್ಕೋಬೇಕು ಅಂತ ನನಗೆ ಗೊತ್ತು ಅಂತ. ಇವತ್ತು ಹಂಗೆ ಮಾಡಿದೆ ನೋಡುತ್ತಾ. ಇವತ್ತು ನಿನ್ನ ಗಾಡಿಗಳನ್ನ ಬಿಡಿಸ್ಕೊಂಡೆ ಅಂತ ಹಾರಾಡ್ಬೇಡ. ಎಲ್ಲ ಟೈಮಲ್ಲೂ ಇನ್ಫ್ಲುಯೆನ್ಸ್ ವರ್ಕ್ ಆಗಲ್ಲ. ಇವತ್ತೇನೋ ನನ್ನಿಂದ ತಪ್ಪಿಸ್ಕೊಂಡಿರ್ಬೋದು ನೀನು, ಆದರೆ ನೆಕ್ಸ್ಟ್ ಟೈಮ್ ಏನಾದರೂ ನನ್ನ ಕೈಗೆ ತಗೊಳಾಕೊಂಡ್ರೆ ಯಾರಿಂದನೂ ಬಿಡಿಸ್ಕೊಳ್ಳೋದಕ್ಕಾಗಲ್ಲ. ತಪ್ಪು ಮಾಡಿದ್ರೆ ತಾನೇ ಸಿಗಾಕೊಳ್ಳೋದು, ತಪ್ಪು ಮಾಡಿದ್ರೆ ತಾನೇ ಹೆದರ್ಕೊಳ್ಳೋದು. ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಹಂಗಾಗಿ ನೀವು ಮುಂದಿನ ಕಿತ ನನ್ನ ಹಿಡ್ದಾಕ್ಬಿಡ್ತೀನಿ, ಪಡೆದಾಕ್ಬಿಡ್ತೀನಿ ಅನ್ನೋ ಕನಸೆಲ್ಲ ಕಾಣಬೇಡಿ. ನೋಡ್ತೀನಿ, ಎಲ್ಲ ಟೈಮು ಹೀಗೆ ಇರಲ್ಲ. ನನ್ನ ಕಣ್ಣು ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತೆ. ಛೇ, ಇವತ್ತು ಇವನನ್ನ ಪೊಲೀಸ್ನವರು ಒದ್ದು ಎಳ್ಕೊಂಡು ಹೋಗ್ತಾರೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈ ಸಲನೂ ಇವನ್ ತಪ್ಪಿಸ್ಕೊಂಡ್ಬಿಟ್ಟು. ಯಾಕೆ ಸರ್ ಗಾಡಿ ಹತ್ಕಳ್ದೆ ಹಂಗೆ ನಿಂತ್ಕೊಬಿಟ್ರಿ? ಅಲ್ಲಲ್ಲಲ್ಲಲ್ಲಲ್ಲಲ್ಲೇ ಟೈರ್ ಪಂಚರ್ ಆಗೋಗೋದೆ, ಏನ್ ಹಿಂಗಾಗೋಯ್ತು? ಚಾಚ್ ರೀ, ವೀಲ್ ಚೇಂಜ್ ಮಾಡ್ರಿ. ವಾ, ಇದೆ ಸರ್, 4 ಅಲ್ಲಿನೂ ಪಂಚರ್ ಆಗ್ಬಿಟ್ಟಿದೆ. ಒಂದೇ ಸ್ಟೆಪ್ ಇದ್ರೆ ಉಪಯೋಗ ಬರಲ್ಲ ಬಿಡಿ, 4 ಸ್ಟೆಪ್ ಬೇಕಾಗ್ತದೆ. ಹಲೋ ಪಟಾಕಿ, ಪಟಾಕಿ, ನಿನಗೆ ನಾನು ಮಾಡಿರೋ ತಪ್ಪೆಲ್ಲ ಗೊತ್ತಲ್ವೇನೋ? ಎಲ್ಲರ ಹತ್ರನೂ ಆ ಸತ್ಯನ ಹೇಳ್ಬಿಡು, ಯಾಕಂದ್ರೆ ನಾನಿರಲ್ಲ. ಪ್ರೇಮ, ಪ್ರೇಮ, ರಾಮ ನನ್ನ ಅವನೇ ನನ್ನ ಅಸ್ತಿತ್ವ, ಅವನು ನನ್ನ ಉಸಿರು. ಆ ಉಸಿರೇ ಬಿಟ್ಟಿರೋ ಅಂದ್ರೆ ನನ್ನ ಕೈಯಲ್ಲಿ ಬದುಕೋದಕ್ಕಾಗಲ್ಲ, ಬದುಕೋದು ಇಲ್ಲ. ಆದ್ರೆ ನನ್ನಿಂದ ಬರೀ ಅವನಿಗೆ ನೋವೆ. ಇವತ್ತು ಆ ನೋವು ಸಂಪೂರ್ಣವಾಗಿ ಅವನಿಂದ ದೂರ ಆಗೋ ಹಾಗೆ ಮಾಡ್ತೀನಿ. ಏ ಪ್ರೇಮ, ಏನ್ ಮಾಡಕ್ ಹೊಟ್ಟಿದ್ಯಾ? ಪ್ರೇಮ ಪ್ಲೀಸ್, ಪ್ರೇಮ ದುಡುಕ್ ಬೇಡ ನೀನ್. ಒಂದ್ ನಿಮಿಷ, ಒಂದ್ ಹೆಜ್ಜೆ ಮುಂದೆ ಇಟ್ರು ನನ್ ಮೇಲೆ ಆಣೆ. ಪಟಾಕಿ ಎಲ್ರಿಗೂ ಸತ್ಯ ಹೇಳ್ತಾನೆ ರಾಮ್, ನಿನ್ ಮೇಲಿರೋ ಅಪವಾದನ ದೂರ ಮಾಡ್ತಾನೆ. ಏ ಪ್ರೇಮ ಪ್ಲೀಸ್. ಇಲ್ಲ ರಾಮ್, ನಾನ್ ನಿರ್ಧಾರ ಮಾಡಾಗಿದೆ. ನಿನ್ನ ಬಿಟ್ಟು ಬದುಕು ನನಗ್ ಬೇಡ. ಹಾಗೆ ನಿನ್ ಜೊತೆ ಇದ್ದು ನಿನಗೆ ಕೊನೆವರೆಗೂ ನೋವು ಕೊಡೋದು ನನಗ್ ಬೇಡ. ಅದಕ್ಕೆ
ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಪ್ರೇಮ, ನನ್ನ ಕ್ಷಮಿಸ್ಬಿಡು ರಾಮ್. ನನಗ್ ನೀನ್ ಖುಷಿಯಾಗಿರ್ಬೇಕು. ನಾನು ನಿನಗ್ ತುಂಬಾ ನೋವು ಕೊಟ್ಬಿಟ್ಟೆ. ಸಾರಿ ರಾಮ್. ಐ ಲವ್ ಯು ರಾಮ್. ಪ್ರೇಮ, 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 ಪ್ಲೀಸ್ ಪ್ರೇಮ, ಪ್ರೇಮ, ಬೇಡ ಪ್ರೇಮ, ಪ್ಲೀಸ್. ಪ್ರೇಮ, ಓ ಗಾಡ್, ಕನ್ಸ ಇದು? ದೇವ್ರೆ, ಒಂದು ನಿಮಿಷ ಶಿವ, ಹೋದಂಗಿತ್ತು. ಯಾಕಿಂತ ಕೆಟ್ಟ ಕನ್ಸು ಬಿತ್ತು ನನಗೆ? ನಾಳೆ ಪಂಚಮಿ ನೋಡಕ್ ಬರ್ತಿರೋ ಹುಡುಗನಪ್ಪ ನನಗೆ ಕಾಲ್ ಮಾಡೋದಂತೆ. ನಾನು ಕಿಡ್ನಾಪ್ ಮಾಡಿ ಮದುವೆ ಆಗಿರೋ ವಿಷಯಕ್ಕೆ ನಮ್ಮ ಸಂಬಂಧನೇ ಬೇಡ ಅನ್ನೋದಂತೆ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಅವ್ರ ಮುಖನೂ ನೋಡಿಲ್ಲ. ಇದುವರೆಗೂ ಅವ್ರ ಜೊತೆ ನಮ್ಮ ಮಾತು ಕೂಡ ಆಗಿಲ್ಲ. ಆದ್ರೂ ಯಾಕೆ ಈ ಥರ ಕನಸ್ಬಿತ್ತು ನನಗೆ? ಅಂದಾಗೆ ಪ್ರೇಮ ಇಲ್ಲಿ? ಪ್ರೇಮ, 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 ಬೇಡ ಪ್ರೇಮ, ಬೇಡ ಪ್ರೇಮ, ಇಲ್ಲ ಪ್ರೇಮ, ಬೇಡ ಬೇಡ ಪ್ರೇಮ, ಇದೆಲ್ಲ ಮಾಡ್ಕೊಬೇಡ ನೀನು. ಏನಾಯ್ತು ರಾಮ್? ಬೇಡ ಪ್ರೇಮ, ಪ್ಲೀಸ್. ನಾನೇನ ಎಲ್ಲಿಗೂ ಹೋಗೋ ಬಿಡಲ್ಲ. ಏನಾಗಿದೆ ರಾಮ್ ನಿಂಗೆ? ಪ್ರೇಮ, ಏನ್ ಮಾಡಕ್ ಹೊರಟಿದ್ಯಾ ನೀನು? ರಾಮ್, ಅತ್ತೆ ಬರ್ತಿದ್ದಾರೆ, ಬಿಡು. ಇಲ್ಲ, ನಾನು ಬಿಡಲ್ಲ. ಬೇಡ ಪ್ರೇಮ, ಪ್ಲೀಸ್, ಬೇಡ. ರಾಮ್, ಅತ್ತೆ ಬರ್ತಿದ್ರು. ಏನಾಯ್ತು ರಾಮ್? ಏನೇನೋ ಮಾತಾಡ್ತಿದ್ಯಾ? ಪ್ರೇಮ, ಏನಾಗಿದೆ ನಿಂಗೆ? ಯಾಕೆ ಈ ತರ ಕೆಲಸ ಮಾಡಕ್ ಹೋಗಿದ್ಯಾ? ಯಾಕೆ ನೀನ್ ಈ ತರ ನಿರ್ಧಾರ ತಗೊಂಡಿದ್ಯಾ? ಯಾಕೆ ನೀನೇ ನಿನ್ ಜೀವ ಕಳ್ಕೊಳ್ಳೋದಕ್ಕೆ ಹೋಗಿದ್ಯಾ? ಬೇಡ ಪ್ರೇಮ, ಪ್ಲೀಸ್, ಪ್ಲೀಸ್ ಬೇಡ ಪ್ರೇಮ. ರಾಮ್, ನನ್ ಜೀವ ನಾನೇ ಯಾಕೋ ಕಳ್ಕೊಳ್ಳಿ?